6.5 ಅಡಿ ಕಟ್ಔಟ್ ಗುರು. ಅದಕ್ಕೆ ಯಾವ ರೀತಿ ಸ್ಕ್ರೀನ್ ಪ್ರೆಸೆನ್ಸ್ ಇಡಬೇಕು ಅಂತ ಏನು ಜಸ್ಟಿಸ್ ಆಗಿರಲಿಲ್ಲ ಲಾಸ್ಟ್ ಮೂವೀಸ್ ಅಲ್ಲ, ಅದು ಈ ಮೂವಿಲಿ ಆಗಿದೆ. ಪವರ್ ಕಾಣ್ತಾ ಇದೆ ಗುರು. ಹಿಂಗೆ ಕೊಡ್ತಾ ಇರಬೇಕಾದ್ರೆ ಗುರು ಈ ರೀತಿ ತೋರಿಸಬೇಕಿತ್ತು, ಈ ರೀತಿ ಮಾಡಬೇಕಿತ್ತು ಮೂವಿನ. ಇವ್ರಿಗೆ ಡಿ ಬಾಸ್ ಅವ್ರಿಗೆ ಈ ರೀತಿನೇ ಮೂವಿ ಬೇಕಿತ್ತು ಅಂತ. ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನನ್ನ ಮುಖದಲ್ಲಿರೋ ಖುಷಿ ನೋಡೇ ಗೊತ್ತಾಗಿರುತ್ತೆ ಕಾಟೇರ ಸಿನಿಮಾ ಹೇಗಿದೆ ಅಂತ. ಅದ್ರ ಬಗ್ಗೆ ಇನ್ ಡೆಪ್ತ್ ರಿವ್ಯೂನ ಮಾಡ್ತೀನಿ. ಸೊ ಗೈಸ್, ಅದನ್ನ ಏನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದರೆ ಟೈಮಿಂಗ್ ಬಗ್ಗೆ ಮಾತಾಡೋಣ. BGM ಟೈಮಿಂಗ್ ಆಗಲಿ, ಡೈಲಾಗ್ ಟೈಮಿಂಗ್ ಆಗಲಿ ಯಾವುದೇ ಕಾರಣಕ್ಕೂ ಹುಟ್ಟಾಕಿರೋ ಅಂಥದ್ದಲ್ಲ. ಈ ಟೈಮಲ್ಲಿ ಇದೇ ಆಗಬೇಕು ಅಂತ ಒಂದು ಕ್ಲೀನ್ ಸ್ಟೋರಿ ಲೈನ್ ಏನಿದೆಯಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಇದನ್ನು ಕಂಪ್ಲೀಟ್ ಕ್ರೆಡಿಟ್ ಏನಿದೆ ಡೈಲಾಗ್ ರೈಟರ್ಸಿಗೆ, ಹಾಗೇನೆ BGM ಮೇಕರ್ ವಿ ಹರಿಕೃಷ್ಣ ಅವರಿಗೆ ತುಂಬಾ ದೊಡ್ಡ ಫ್ಯಾನ್ ಆಗಿ ಹೋಗಿದ್ದೀನಿ ಗುರು. ಯಾಕೆಂದರೆ BGM ಟೈಮಿಂಗ್ ಇದೆಯಲ್ಲ, ನೀವು ನಾರ್ಮಲಿ ಕಾಟಿರೋದು ಏನು BGM ನೋಡಿದಿರಲ್ಲ, ಅದನ್ನು BGM ಕೇಳೋದಕ್ಕೆ ಥಿಯೇಟ್ರಲ್ಲಿ ನೀವು ಕಾಯ್ತಾ ಇರ್ತಿರಲ್ಲ. ಅಂದರೆ ಆ BGM ಪರ್ಟಿಕ್ಯುಲರ್ ಆಗಿ ಬರಬೇಕು ಅಂತ ಅದೊಂದು ಟೈಮಿಂಗ್ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಎಂಟ್ರಿಲೇ ಕೊಡಲಿಲ್ಲ. ಅದು ನನಗೆ ತುಂಬಾ ಲೈಕ್ ಆಯ್ತಾಯ್ತು. ಅಂದರೆ BGM ಟೈಮಿಂಗ್, ಹಾಗೆಯೇ ಡೈಲಾಗ್ ಟೈಮಿಂಗ್. ಡೈಲಾಗ್ ಅಂತೂ ಹೆವಿ ಆಗಿದೆ. ಯಾಕೆ ಯಾವುದೇ ಕಾರಣಕ್ಕೂ ಬಿಲ್ಡಪ್ ಕೊಡುವಂಥದ್ದಲ್ಲ, ಸಿಚುವೇಶನಿಗೆ ತಕ್ಕನಾಗಿ. ಡಿ ಬಾಸ್ ಅವರು ಹೇಳಿದಾನೆ ಗ್ಯಾಪ್ನ ಆಗ್ತಿದ್ದು, ಓಕೆ ಸಿಚುವೇಶನಿಗೆ ತಕ್ಕನಾಗಿ ಡೈಲಾಗ್ ಇದೆ ಅಂತೆಲ್ಲ ಹೇಳಿದ್ರಲ್ವಾ, ಅದು ನಿಜ ಗುರು. ಒಂದು ಅವರ ಆಚೆ ಜೀವನ ಇದೆಯಲ್ಲ, ಅದು ಒಂದು ಕಾಟೇರ ಸಿನಿಮಾದಲ್ಲಿ ಸ್ಟೋರಿ ಲೈನಲ್ಲಿ ಏನು ಬರುತ್ತಲ್ಲ ಅದ್ರ ರೀತಿನೇ ಆ ಟೈಮಿಂಗ್ ತಕ್ಕನಾಗಿ ಡೈಲಾಗ್ ಆ್ಯಂಡ್ BGM. ನಾನು ಇಲ್ಲಿ ಮತ್ತೆ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ಅಲ್ಲೇ ಗ್ಯಾಪ್ನ ಆಗುವಂಥದ್ದು, ಮೂವಿ ನೋಡಬೇಕಾದ್ರೆ ಗ್ಯಾಪ್ನ ಆಗುವಂಥದ್ದು ಒಂದೇ ಟೈಮಿಂಗ್. ಏನು ಟೈಮಿಂಗ್ ಗುರು, ಏನು ಎಂಟ್ರಿ ಗುರು, ಏನು ಸ್ಕ್ರೀನ್ ಪ್ರೆಸೆನ್ಸ್ ಗುರು ಡಿ ಬಾಸ್ ಅವ್ರದ್ದು ಅಂತ. ಹಾಗೆಯೇ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಏನಂದರೆ ಗೋವಿಂದ್ ಕುಮಾರ್, ಹಾಗೇನೆ ಶ್ರುತಿ ಅವರು, ಹಾಗೆಯೇ ರದನರಾಮ್, ಆರಾಧನಾ ಅವರು ಎಲ್ಲ ಇವರ ಒಂದು ಮಧ್ಯ ಡಿ ಬಾಸ್ ಅವರು ಒಂದು ಎಮೋಷನಲ್ ಕನೆಕ್ಷನ್ ಏನಿದೆಯಲ್ಲ, ನನಗದು ತುಂಬಾ ಇಷ್ಟ ಆಯ್ತು. ನಿಮಗೆ ಈ ಮೂವಿ ಕಂಪ್ಲೀಟ್ ಪ್ಯಾಕ್ ಇದೆ. ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಆ್ಯಕ್ಷನ್ಸ್ ಇದೆ ಅಂತ ಯಾಕೆ 3 ಸತಿ ಹೇಳ್ತೀನಿ ಅಂದರೆ, ಒಲೆಮಾರಿ ಫೈಟ್ ಸೀನ್ ಏನಿದೆಯಲ್ಲ ನಿಮಗದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಗಜ ಅಂತ ಯಾವ ಮೂವಿನ ಕರಿತಿದ್ರಲ್ಲ ಗುರು, ಈ ಮೂವಿಗೆ ಇಡಬೇಕಿತ್ತು ಗಜ ಅಂತ ಹೆಸರು. ನಿಜವಾದ ಆನೆ, ನಿಜವಾದ ಹುಲಿ ಈ ಮೂವಿಲಿ ನಿಮಗೆ ತೋರ್ಸಕ್ಕೆ ಸಿಕ್ಕಿದೆ. ಎಲ್ಲ ಪಾಸಿಟಿವ್ ಇದೆ ಅಂತ ಅಂದ್ಕೊಳ್ಬೇಡಿ, ಎಲ್ಲ ಪಾಸಿಟಿವ್ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ನನಗೆ ಒಂದು ಡಿಸಪಾಯಿಂಟ್ ಆಗಿದ್ದೇನು ಅಂದರೆ, ಆ ಸೆಕೆಂಡ್ ಸಾಂಗ್ ನೀವು ಅಲ್ಲಿ ಟೈಮಿಂಗ್ ಇಲ್ದಲ್ಲೇ ಇಟ್ಟಿದ್ರಲ್ಲ, ಅಂದರೆ ಆ ಬೇಡದೇ ಇರೋವಂಥ ಒಂದು ಸಾಂಗ್ನ ಯಾಕೆ ಇನ್ವಾಲ್ವ್ ಮಾಡಿದ್ರಿ ಅಂತ ಅದೊಂದು ಬೇಜಾರಿದೆ ಆಯಿತಾ. ಅದು ಫಸ್ಟಿಂದ ನನ್ನ ತಲೆಯಲ್ಲಿ ಇದ್ದಿದ್ದೇನೆ, ಈ ಸಾಂಗ್ ಬೇಕಾಗಿರಲಿಲ್ಲ ಅಂತ. ಪರವಾಗಿಲ್ಲ. ನಾನು ಒಂದು ವಿಷಯ ಇಲ್ಲಿ ಡೈರೆಕ್ಟರ್ಗೆ ಕ್ರೆಡಿಟ್ ಕೊಡೋದೇನು ಅಂದರೆ, ಪ್ರತಿಯೊಂದು ಶಾರ್ಟ್ ಕೂಡ ಸುಮ್ಮನೆ ಇಲ್ಲೊಂದು ಶಾರ್ಟ್ ತೆಗಿ ಆ ಥರ ತೆಗೆದಿಲ್ಲ. ಪ್ರತಿಯೊಂದು ಶಾರ್ಟ್ ಕೂಡ ಎಲಿವೇಶನ್ಸ್ ಜೊತೆಗೆ ಒಂದು ಲೆವೆಲ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಕೂಡ ಸುಮ್ಮನೆ ಓವರ್ ಬಿಲ್ಡಪ್ ಎಲ್ಲೂ ಇಲ್ಲ. ನಾನು ನಿಜ ಹೇಳ್ತೀನಿ, ತುಂಬಾ ಖುಷಿಯಾಗಿದ್ದ ಒಂದು ವಿಷಯ ಏನು ಅಂದರೆ, ಎಲ್ಲೂ ಕೂಡ ಬೇಡದೇ ಇರೋ ಬಿಲ್ಡಪ್ಗಳಿಲ್ಲ. ಅದರಲ್ಲೂ ಕಾಟೇರಮ್ಮ ಫೈಟ್ ಸೀನ್ ಏನಿದೆ, ಸಲಾರ್ದಲ್ಲ, ಇದರಲ್ಲಿ ಕಾಟೇರಮ್ಮ ಫೈಟ್ ಸೀನ್ ಏನಿದೆ, ದಟ್ಸ್ ಅಮೇಝಿಂಗ್. ಆ ಫಾರೆನ್ಸಿಕ್ ಒಂದು ಹುಡುಗಿನ ಆ್ಯಕ್ಟ್ ಇದೆಯಲ್ಲ, ಅದು ಕೂಡ ಅವ್ರದ್ದು ಆ್ಯಕ್ಚುಲಿ ಏನು ಗೊತ್ತಾ, ಇಡೀ ಮೂವಿ ಅವರ ಒಂದು ಸ್ಟೋರಿ ಲೈನ್ ಬೇಸ್ಡ್ ಮೇಲೇ ಇರೋವಂಥದ್ದು. ಅಂದರೆ ಅವ್ರು ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆಯಲ್ಲ ಸ್ಟಾರ್ಟಿಂಗೇನೆ ಲೈಕ್ ಈ ಥರದ್ದೆಲ್ಲೂ ನೋಡೇ ಇಲ್ಲ, ಈ ಥರದ್ದೆಲ್ಲೂ ಹಾಗೆ ಇಲ್ಲ ಹಾಗೆ ಅಂತ ಅದೊಂದು ನಮಗೆ ಫೀಲ್ ಕೊಡುತ್ತಲ್ಲ. ಒಂದು ಹೇಳೋ ಕೊಟ್ಟಿರೋದೇನು ಅಂದರೆ, ನಿಮಗೆ ಈ ಮೂವಿಲಿ ಎಲ್ಲ ಇದೆ ಗುರು, ಎಲ್ಲ ರೆಡಿ ಮಾಡಿಟ್ಟಿರುವಂಥ ಒಂದು ಡಿಶ್ಶು, ಹೋಗಿ ತಿನ್ನಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೋಡಿ. ಕಿರ್ಚಿ ನನ್ನ ವಾಯ್ಸ್ ಕೂಡ ಹೋಗಿದೆ ಅಷ್ಟು. ಇನ್ನೊಂದು ವಿಷಯ, ಇದೊಂದು ಸಾರಥಿ ಮೂವಿನ ನನಗೆ ನೆನಪು ಮಾಡ್ತು ಗುರು. ಅದಾದಮೇಲೆ ಯಾವ ಮೂವಿ ಕೂಡ ಈ ಒಂದು ಫೀಲ್ನ ನನಗೆ ಕೊಟ್ಟಿರಲಿಲ್ಲ. ಸಾರಥಿ ಮೂವಿ ಗ್ಯಾಪ್ನ ಬಂತು, ಯಾಕೆಂದರೆ ಅಲ್ಲೊಂದು ಸೀಕ್ವೆನ್ಸ್ ಇದೆ, ಈ ಥರ ಸಾರಥಿ ಮೂವಿಲಿ ಕೈ ಎತ್ತುತ್ತಾರಲ್ಲ ನನಗೆ, ಅದೊಂದು ಸೀಕ್ವೆನ್ಸ್ ನೋಡಿ ಲೈಕ್ ಓಕೆ, ಇದು ಸಾರಥಿ ಮೂವಿದು ಒಂದು ನಮಗೆ ಒಂದು ಇದು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಒಂದು ಖುಷಿ ಆಯಿತು ಗುರು, ಒಂದು ಎಮೋಷನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ಕಂಬ್ಯಾಕ್ ಕೊಟ್ಟಿದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಅವ್ರ ಅಪ್ಪನ ರೀತಿ, ತೂಗುದೀಪ್ ಶ್ರೀನಿವಾಸ್ ಅವ್ರ ರೀತಿ ಒಂದು ಆ್ಯಕ್ಟ್ನ ಅವರು ಹಾಕಿದ್ದಾರೆ ಈ ಮೂವಿಲಿ. ನೀವು ನೋಡ್ತೀರಾ, ಅದು ಒಂದು 5 ಮಿನಿಟ್ಸ್ 5 ಸೆಕೆಂಡ್ಸ್ ಅನ್ಕೊತೀನಿ, ಆ ಒಂದು ರೀತಿ ಕಾಣಿಸ್ತಾರೆ. ಓಕೆ, ಅವ್ರ ಆ್ಯಕ್ಟಿಂಗ್ ಏನಪ್ಪ ಈ ಥರನೇ ಕಾಣಿಸ್ತಿದೆಯಲ್ಲ, ಆ ಒಂದು ವಿಲನ್ ರೀತಿ ಆ ಥರನೇ ಕಾಣಿಸ್ತಿದೆಯಲ್ಲ ಅಂತ. ಸ್ಟೋರಿಲೇ ನಿಮಗೆ ಹೇಳಬೇಕಾದ್ರೆ, ಉಳುವನೆ ಭೂಮಿಯ ಒಡೆಯ ಅಂತ ಏನು ಬರುತ್ತಲ್ಲ ಕಾಯ್ದೆ ಬಂದಾಗ, ಆ ಉಳುವವನು ಏನಿರ್ತಾನೆ ಅಂದರೆ ರೈತ ಏನಿರ್ತಾನೆ, ಹಕ್ಕು ಏನಿದೆ ಅದನ್ನು ನಾವು ಪಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಒಡೆಯ ಅಲ್ಲ, ನಾವು ಉಳುವನೇ ಭೂಮಿಯ ಒಡೆಯ ಅಂತ ಅವರಿಗೆ ಆ ಒಂದು ವಿಷಯ ಅವ್ರಿಗೆ ಅರ್ಥ ಆದಮೇಲೆ ಅವರು ದಂಗೆ ಹೇಳೋದೇ ಈ ಒಂದು ಸ್ಟೋರಿ ಆಗಿರುವಂಥದ್ದು. ಬರೀ ಆ ಸ್ಟೋರಿ ಮಾತ್ರ ಅಲ್ಲ ನೋಡಿ, ಫಸ್ಟ್ ಹಾಫಲ್ಲಿ ಏನಿತ್ತು ಕಾಮಿಡಿ, ಎಮೋಷನ್ಸ್, ಆ್ಯಕ್ಷನ್ಸ್ ಸೀಕ್ವೆನ್ಸ್ ಏನಿತ್ತು ಅದನ್ನೇ ನಿಮಗೆ ಸೆಕೆಂಡ್ ಹಾಫಲ್ಲೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ಜಸ್ಟ್ ಇದಕ್ಕೆ ಆ್ಯಕ್ಷನ್ ಸೀಕ್ವೆನ್ಸ್ ಇಟ್ಟು, ಎಮೋಷನ್ಸ್ ಇಟ್ಟು,
ಇದರಲ್ಲಿ ಸ್ವಲ್ಪ ಬೇರೆನೇ ಇಟ್ಟು ಆ ಥರ ಮಾಡಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾರಲ್ಲ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ನ. ನನಗಿದು ತುಂಬಾ ಇಷ್ಟ ಆಗಿರೋಂಥ ಒಂದು ಸ್ಕ್ರೀನ್ ಪ್ಲೇ. 6.5 ಅಡಿ ಕಟ್ಔಟ್ ಗುರು, ಅದಕ್ಕೆ ಯಾವ ರೀತಿ ಸ್ಕ್ರೀನ್ ಪ್ರೆಸೆನ್ಸ್ ಇಡಬೇಕು ಅಂತ ಏನು ಜಸ್ಟಿಸ್ ಆಗಿರಲಿಲ್ಲ ಲಾಸ್ಟ್ ಮೂವೀಸಲ್ಲೆಲ್ಲ, ಅದು ಈ ಮೂವಿಲಾಗಿದೆ. ಆ ಪವರ್ ಕಾಣ್ತಾ ಇದೆ ಗುರು. ಹಿಂಗೆ ಕೊಡ್ತಾ ಇರಬೇಕಾದ್ರೆ ಗುರು ಈ ರೀತಿ ತೋರಿಸ್ಬೇಕಿತ್ತು, ಈ ರೀತಿ ಮಾಡಬೇಕಿತ್ತು ಮೂವಿನ, ಇವ್ರಿಗೆ ಡಿ ಬಾಸ್ ಅವ್ರಿಗೆ ಈ ರೀತಿನೇ ಮೂವಿ ಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇದ್ದಿದ್ದು. ಆದರೆ ನಾನು ಒಂದು ಹೇಳಿದ್ನಲ್ಲ, ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾನು ಹೇಳೋದಾದರೆ ಅಲ್ಲಿ ಕಾಣಿಸ್ತಿದ್ದಂಥ ಒಂದು ಡೂಪ್ಲಿಕೇಟ್ ಟೈಪ್ ಐಟಮ್ಸ್, ಅದೊಂದು ಬಿಟ್ಟರೆ ಇಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಏನು ಒಂದು ಕಂಪ್ಲೇಂಟ್ ಇಲ್ಲ. ಇನ್ನೊಂದು ಸೆಕೆಂಡ್ ಸಾಂಗ್ ಆಗಿರೋಂಥ ಸೆಕೆಂಡ್ ಸಾಂಗ್ ಆಗತ್ತೆ ಇರಲಿಲ್ಲ, ಬಟ್ ಸ್ಟಿಲ್ ಎಂಜಾಯ್ ಮಾಡೋರಿಗೆ ಇದೊಂದು ಓಕೆ. 3 ಗಂಟೆ ನಿಮ್ಗೆ ಏನಾದ್ರು ಬೋರ್ ಆಗುತ್ತೆ, 3 ಗಂಟೆ ಅಲ್ವಾ ದೊಡ್ಡ ಮೂವಿ ಅಲ್ವಾ ಬೋರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕೆಂದರೆ 3 ಗಂಟೆ ಮೂವಿನ ನನಗೆ ಹೋಗಿದ್ದೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನಾಗಿ ಆ್ಯಕ್ಷನಲ್ಲಿ ಪ್ಯಾಕ್ ಮಾಡಿಟ್ಟಿದ್ದಾರೆ ನೋಡಿ. ಯಾವಾಗಲೂ ಕೂಡ ಒಂದು ಮೂವಿನ ಆ್ಯಕ್ಷನಲ್ಲಿ ಪ್ಯಾಕ್ ಮಾಡಿಟ್ಟಾಗ ಯಾವುದೇ ಕಾರಣಕ್ಕೂ ನಿಮಗೆ ಬೋರ್ ಅನ್ಸಲ್ಲ. ಆ ಕೆಲಸನ ಕಾಟೇರ ಕ್ಲೀನಾಗಿ ಮಾಡಿದೆ, ವಿತ್ ಎಮೋಷನ್ಸ್, ವಿತ್ ಕಾಮಿಡಿ. ಈ ವಿಷಯದಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ, ನನಗನ್ಸಿದಿಷ್ಟು, ನಿಮಗೇನು ಅನ್ಸು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೆಯೇ ನೀವು ಒಂದು ವಿಷಯ ತಿಳಿಸಿ, ಮತ್ತೆ ಇದನ್ನು ನಾನು ಎಲ್ಲೂ ನೋಡ್ದಲ್ಲೇನೆ ಡೈರೆಕ್ಟಾಗಿ ನಿಮ್ಮ ಮುಂದೆನೇ ಒಂದ್ಸತಿ ರಿಯಾಕ್ಷನ್ ಕೊಡಬೇಕಾ ಏನು ಅಂತ ಹೇಳಿ ಅಂತ. ಯಾಕೆಂದರೆ ಆಲ್ರೆಡಿ ನಾನು ಮೂವಿನ ನೋಡಿದ್ದೀನಿ, ಆ ಥರ ನಾನು ಸುಳ್ಳು ಹೇಳಿಬಿಟ್ಟು ಕೂಡ ಮಾಡ್ಬೋದಾಗಿತ್ತು. ಬಟ್ ಇಲ್ಲ, ನಿಮ್ಮ ಮುಂದೆ ಮತ್ತೆ ಒಂದ್ಸತಿ ರಿಯಾಕ್ಷನ್ ಬರಬೇಕಾ ಏನು ಅಂತ ಹೇಳಿ ಅಂತ ಹೇಳ್ತಾ ಬಾಯ್ ಬಾಯ್, ಪೀಸ್ ಔಟ್.